ನಮಸ್ಕಾರ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ನ್ಯೂಸ್ ಹೇಳ್ತಾ ಹೋಗ್ತೀನಿ. ಮಂಡೇ ನಡೆದಿರ್ತಕ್ಕಂತಹ ಕ್ಯಾಬಿನೆಟ್ನಲ್ಲಿ CM ಸಿದ್ದರಾಮಯ್ಯನವರು ಏನು ಮಾಡಿದ್ರಪ್ಪ ಅಂದರೆ, ಅಲ್ಲಿ KPSC ಶಾಲೆಗಳ ಕೆಲವೊಂದು ಸವಲತ್ತುಗಳ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಏನು ಮಾಡಿದ್ರಪ್ಪ ಅಂದರೆ, ಅಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವನ್ನು ಹೇಳ್ತಾ ಹೋದ್ರೆ, ಅದು ಏನಪ್ಪ ಅನ್ನೋದಾದರೆ ನೋಡ್ಬೋದು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ 2026-27 ಸಾಲಿನಲ್ಲಿ 15,000 ಶಿಕ್ಷಕರನ್ನು ನೇಮ ಮಾಡಿಕೊಳ್ಳಲು ನಿರ್ಧರಿಸಿದ್ದು ಆರ್ಥಿಕ ಇಲಾಖೆಗೆ ಪ್ರಸ್ತಾವ ಸಲ್ಲಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವರು ಏನು ಮಾಡಿದರು, ಮಧು ಬಂಗಾರಪ್ಪ ಹೇಳಿದರು. ಹೇಳಿದ ನಂತರ ಏನಾಯ್ತಪ್ಪ ಅಂದರೆ, ಶಿಕ್ಷಕರ ಕೊರತೆ ನೀಗಿಸಲು ಶಾಲಾ ಆರಂಭದ ದಿನದಿಂದಲೇ ಅತಿಥಿ ಶಿಕ್ಷಕರ ಸೇವೆ ಬಳಸಿಕೊಳ್ಳಲಾಗುತ್ತದೆ. ಈಗ ಏನು ಮಾಡಿದ್ದಾರೆ, ಅವರು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದಾರೆ. ನಂತರ ಏನಪ್ಪ ಅಂದರೆ, ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ನಿರ್ದೇಶಿಸಲಾಗಿದೆ. ಅಂದರೆ ನೀವು ತಿಳ್ಕೊಬೇಕು, ಇಲ್ಲಿ PA* ನೇಮಕಾತಿ 100% ಆಗುತ್ತೆ ಮತ್ತು HS* ಕೂಡ 100% ಆಗುತ್ತೆ ಅಂತ ನೀವು ತಿಳ್ಕೊಬೇಕು. ಅವ್ರು ಕೊಟ್ಟಾಗಿರ್ತಕ್ಕಂಥ ಒಂದು ವಾಕ್ಯದಲ್ಲಿ ಅಂತ ನಾವು ಹೇಳ್ತೇವೆ. ಈ ವರ್ಷ 15,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದರು. ಜೊತೆಗೆ ಶಾಲಾ ಮಕ್ಕಳಿಗೆ ಉಚಿತ ಆಗಿರ್ತಕ್ಕಂಥ ಪಠ್ಯ ಪುಸ್ತಕಗಳೊಂದಿಗೆ ಉಚಿತ ನೋಟ್ಬುಕ್ ವಿತರಿಸಲು ಎಷ್ಟು ಬೇಡಿಕೆ ಇದೆ ಎಂದು ಪರಿಶೀಲಿಸಲಾಗುತ್ತದೆ. ಬಿಸಿಯೂಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಸಮವಸ್ತ್ರ ಸುವಿತರಣೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ನಂತರ ಇಲ್ಲಿ ಹೊಸದಾಗಿ 800 KPS ಶಾಲೆಯನ್ನು ಪ್ರಾರಂಭಿಸಲು ಅವರು ಏನು ಮಾಡಿದ್ದಾರೆ, ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೊಸದಾಗಿ 800 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲು ತ್ವರಿತವಾಗಿ ಟೆಂಡರ್ ಕರೆಯಬೇಕು ಎಂದು ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ಮುಂದಿನ 2 ವರ್ಷಗಳಲ್ಲಿ ಎಲ್ಲ ಶಾಲೆಗಳು ಆರಂಭ ಮಾಡಬೇಕು. ರಾಜ್ಯಾದ್ಯಂತ ಜೂನ್ 1ರಂದು ಶಾಲೆಗಳನ್ನು ಆರಂಭಿಸಲಾಗುತ್ತಿದ್ದು, ಅಂದೇ ಶಿವಮೊಗ್ಗದಲ್ಲಿ ಕೂಡ ಹೊಸ KPSC ಚಾಲನೆ ನೀಡಲಾಗುವುದು ಎಂದು ಅವರು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ, ಇಲ್ಲಿ ಕೆಲವೊಂದು KPSC ಶಾಲೆ ಏನು ಮಾಡಿದಾರಪ್ಪ ಅಂದರೆ, ಪ್ರಮುಖವಾಗಿ ನಾವು ನೋಡ್ಬೋದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು KPSC ಶಾಲೆ ಏನೇನು ಸವಲತ್ತು ಅವೆಲ್ಲ ಉಚಿತವಾಗಿ ಕೊಡುವಂತಹ ಕೆಲಸವನ್ನು ಅವ್ರು ಏನು ಮಾಡ್ತಿದ್ದಾರೆ. ಈಗ ಪ್ರೈವೇಟ್ ಸ್ಕೂಲ್ನಲ್ಲಿ ಏನು ಶಾಲಾ ವ್ಯವಸ್ಥೆ ಹೆಂಗಿತ್ತು ಅದೇ ರೀತಿಯಾಗಿರ್ತಕ್ಕಂಥ ಮಕ್ಕಳಿಗೂ ಕೂಡ ಸರ್ಕಾರಿ ಶಾಲೆಗೆ ಹೇಗೆ ಅವ್ರಿಗೆ KPSC ಶಾಲೆಗೆ ಹೋಗಬೇಕಾದ್ರೆ ಅವ್ರಿಗೂ ಕೂಡ ಬಸ್ ವ್ಯವಸ್ಥೆಯನ್ನು ಉಚಿತವಾಗಿ ಅವರು ಮನೆಯಿಂದನ ಸ್ಕೂಲ್ಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತಿದ್ದಾರೆ. ಹಾಗಾಗಿ ಇದು ಒಂದು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ವಿಚಾರ. ಹಾಗಾದರೆ ನೀವು ನೋಡ್ಬೋದು, ಇದರಲ್ಲಿ ಕೊಟ್ಟಾಗಿರ್ತಕ್ಕಂತಹ ಕೊಟೇಶನಲ್ಲಿ ಏನೇನಪ್ಪ ಅಂದರೆ, ನಾನು ಹೇಳುವುದು ಆಲ್ರೆಡಿ ಈಗ ಅತಿಥಿ ಶಿಕ್ಷಕರ ನೇಮಕಾತಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಈ ವರ್ಷ ಏನು 15,000 ಕರೀತಾರಂತ ಶಿಕ್ಷಕರ ನೇಮಕಾತಿ ಮಾಹಿತಿ ಇದೆ. ಜೊತೆಗೆ ಈಗ PA* ನೇಮಕಾತಿ ಆಗೋಲ್ಲ ಅನ್ನೋರಿಗೆ ಒಂದೇ ಇದು ಈಗ ಹೇಳಿದ್ದಾರೆ. ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಇವೆರಡು 100% ನೋಟಿಫಿಕೇಶನ್ ಆಗುತ್ತೆ ಈ ಕೊಟ್ಟಾಗಿರ್ತಕ್ಕಂತಹ ಕೊಟೇಶನಲ್ಲಿ. ಹಾಗಾಗಿ ನೀವೇನು HS* ಎಕ್ಸಾಮು ಮತ್ತು PA* ಎಕ್ಸಾಮ್ ಏನು ಓದ್ತಿದ್ರು ಅವರು ತಲೆ ಕೆಡಿಸದೆ ನಿಮ್ಮ ಕಂಟಿನ್ಯೂ ಆಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ ಅಂತ ಹೇಳ್ತೀನಿ. ಇದು ನಮ್ಮಲ್ಲಿರ್ತಕ್ಕಂಥ ಈಗ ಸದ್ಯಕ್ಕೆ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ದಿನನಿತ್ಯದ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಹೋಗಿದ್ದೀನಿ. ಜೊತೆಗೆ ಸಿಲೆಬಸ್, ಬುಕ್ ಲಿಸ್ಟ್ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಕೂಡ ಕ್ಲಾಸಸ್ ಕೂಡ ಹೇಳ್ತಾ ಹೋಗಿದ್ದೀವಿ. ಅದರ ಜೊತೆಗೆ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ನ್ಯೂಸ್ ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.